ನಿನಗಾಗಿ ಭಾಗ 183. ಅಪ್ಪ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತಂಗಿಯನ್ನೇ ಬಿಟ್ಟಿಲ್ಲ, ಅವಳ ಪ್ರಾಣವನ್ನು ತೆಗೆದರು ಅಂದರೆ ಅಂತ ಪವಿತ್ರ ಆಶ್ಚರ್ಯವಾಗಿ ಕೇಳಿದಳು. ಅಂದಿನಿಂದ ನಾನು ಅತ್ತೆಯನ್ನು ನೋಡಿಲ್ಲ. ಆ ಮನುಷ್ಯ ಸತ್ತು ಹೋದ. ಅವನ ಶವ ಸಂಸ್ಕಾರ ಮಾಡಿದ್ದು ನನಗೆ ನೆನಪಿದೆ, ಆದರೆ ಅತ್ತೆ ಏನಾದರೂ ಇಂದಿಗೂ ಕೂಡ ತಿಳಿದಿಲ್ಲ. ಅದೇ ರೀತಿ ನಮ್ಮಿಬ್ಬರ ಬದುಕು ಹಾಗೆ ಬಿಡುತ್ತದೆ. ಅಪ್ಪ ಎಂದೂ ಕೂಡ ಒಪ್ಪುವುದಿಲ್ಲ ಈ ರೀತಿಯ ಪ್ರೀತಿಯ ವಿವಾಹವನ್ನು. ಅದರಲ್ಲೂ ಅವರಿಗೆ ದುಡ್ಡು ಕಾಸು ಹೆಚ್ಚಿಗೆ ಇರುವ ಸಂಬಂಧವೇ ಬೇಕು. ಅವರ ಬಳಿ 100 ಕೋಟಿ ಇದ್ದರೂ ಎದುರುಗಡೆ ಇರುವವರ ಬಳಿ 200 ಕೋಟಿ ಇರಬೇಕು. ಈ ರೀತಿಯ ಅಪ್ಪ ಅವರು. ನನ್ನನ್ನು ಮೆಡಿಕಲ್ ಓದಿಸಿದ್ದೆ ಒಂದು ಒಳ್ಳೆಯ ಶ್ರೀಮಂತರ ಮನೆಯಿಂದ ಸಂಬಂಧ ಬರಲಿ ಅಂತ ಅಷ್ಟೇ. ನನ್ನ ಮೇಲೆ ಪ್ರೀತಿಯಿಂದ ಏನೂ ಅಲ್ಲ. ಚಿಕ್ಕಂದಿನಿಂದ ಜಾಸ್ತಿ ಅಕ್ಕಂದಿರನ್ನು ಪ್ರೀತಿಸುತ್ತಿದ್ದರು. ಅಂದರೆ ಅವರಿಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಇಷ್ಟ. ಅಪ್ಪನ ಮನೆಯಲ್ಲಿ ಅತ್ತೆಯನ್ನು ಬಿಟ್ಟರೆ ನನ್ನ ಅಕ್ಕಂದಿರೇ ಹೆಣ್ಣು ಮಕ್ಕಳು. ಅದಕ್ಕೆ ಅವರ ಮೇಲೆ ಪ್ರೀತಿ ಜಾಸ್ತಿ. ಈ ವಿಷಯಗಳನ್ನು ಕೇಳಿ ಅವಳಿಗೆ ತಲೆ ಸುತ್ತು ಬಂದು ತನ್ನ 2 ಕೈಗಳಿಂದ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದು ಕಡೆ ಕುಳಿತಳು. ಅವಳ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಮುಜುಗರವಾಯಿತು. ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ತಪ್ಪು ಮಾಡಿದೆ. ನಾನು ಎಂದಿಗೂ ಕೂಡ ಯಾರೂ ಮಾಡದ ಕೆಲಸ ಮಾಡಿದೆ. ಈ ಎಲ್ಲ ವಿಷಯವನ್ನು ಇವಳಿಗೆ ಹೇಳಿ ಇನ್ನು ನಮ್ಮ ಮನೆಯವರ ಮೇಲೆ ಬೇಸರ ಮಾಡಿಕೊಳ್ಳುವಂತೆ ಮಾಡಿದೆ. ಈಗ ತಾನೇ ಅವಳು ಈ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸುತ್ತಿದ್ದಳು. ನಾನು ತುಂಬ ಬಲವಂತ ಮಾಡಿದೆ ಅಯ್ಯೋ ಅಂತ ಅವನು ಅವಳನ್ನು ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡ. ಅವಳು ಅವನನ್ನು ದೂರ ತಳ್ಳಿದಳು. ನನ್ನಿಂದ ದೂರ ಹೋಗು, ನನ್ನ ಕಣ್ಣಿಗೆ ಕಾಣಿಸಬೇಡ. ನಿಮ್ಮ ಮನೆಯಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನು ಇಟ್ಟುಕೊಂಡು ನನ್ನನ್ನು ಹೇಗೆ ಪ್ರೀತಿ ಮಾಡಿದೆ? ನನ್ನನ್ನು ಪ್ರೀತಿ ಮಾಡುವ ಅಧಿಕಾರ ನಿನಗೆ ಕೊಟ್ಟಿದ್ದು ಯಾರು? ಅತ್ತೆ ಮನೆಯಲ್ಲಿ ಕೇವಲ ಹುಡುಗ ಮಾತ್ರ ಸರಿ ಇದ್ದರೆ ಸಾಲದು, ಹುಡುಗನ ಮನೆಯವರೆಲ್ಲ ಸರಿ ಇರಬೇಕು. ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀಯಾ? ಜೀವನ ಪರ್ಯಂತ ನಾನು ಹೆಂಡತಿ ಅಂತ ಹೇಳಿಕೊಳ್ಳುವ ಪರಿಸ್ಥಿತಿ ಬರೋದಿಲ್ಲ. ನನಗೆ ಈ ರೀತಿ ಮೋಸ ಮಾಡಿದ್ದೀಯಾ ಅಂತ ಅವನ ಎದೆ ಮೇಲೆ ಜೋರಾಗಿ ಗುದ್ದಲು ಶುರು ಮಾಡಿದಳು. ಇವಳಿಗೆ ಸಾಧ್ಯವಾಗುತ್ತಿಲ್ಲ ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲು. ಏಕೆಂದರೆ ಅವಳು ಪ್ರಜ್ವಲ್ನನ್ನು ತುಂಬ ಪ್ರೀತಿ ಮಾಡುತ್ತಾಳೆ. ಅವರ ಮನೆ ಇಷ್ಟೊಂದು ಡೇಂಜರ್ ಅಂತ ತಿಳಿದ ಮೇಲೆ ಅವಳಿಗೆ ಇನ್ನೂ ಕೂಡ ಭಯವಾಗುತ್ತಿದೆ. ನನಗೇನಾದರೂ ಪರವಾಗಿಲ್ಲ, ಆದರೆ ನನ್ನ ಮೇಲಿನ ಕೋಪಕ್ಕೆ ಏನಾದರೂ ಮಾಡಿದರೆ ಪ್ರಜ್ವಲ್ಗೆ ಅಂತ ಅವಳ ಭಯ. ಮೊದಲೇ ಇಬ್ಬರಿಗೂ ಪರಸ್ಪರ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ತುಂಬ ಪ್ರೀತಿ. ಇವನಿಗೆ ಏನಾದರೂ ತೊಂದರೆ ಆದರೆ ಅವಳಿಗೆ ನೋವಾಗುತ್ತದೆ, ಅವನಿಗೆ ತೊಂದರೆ ಆದರೆ ಇವಳಿಗೆ ನೋವಾಗುತ್ತದೆ. ಇಬ್ಬರೂ ಕೂಡ ಮನಸ್ಸಿನಿಂದ ದುಃಖ ಪಡುತ್ತಿದ್ದಾರೆ. ಆದರೆ ಅವಳ ದುಃಖ ಹೇಳುತ್ತಿರೋದು ಅವಳಿಗೆ ಅತ್ತೆ ಮನೆ ಇನ್ನೂ ಕನಸಿನ ರೀತಿ. ಎಂದೂ ಕೂಡ ಅವಳು ಅತ್ತೆ ಮನೆಗೆ ಹೋಗಲು ಸಾಧ್ಯವಿಲ್ಲ. ಅವರ ಅತ್ತೆ ಮಾವ ಇಷ್ಟೊಂದು ಕ್ರೂರವಾಗಿ ಇರುತ್ತಾರೆ ಅಂದರೆ ಎಂದೂ ಕೂಡ ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಿಲ್ಲ. ನನ್ನನ್ನಾಗಲಿ ಅಥವಾ ಪ್ರಜ್ವಲ್ನಾಗಲಿ ನಮ್ಮಿಬ್ಬರ ಪ್ರೇಮ ವಿವಾಹ ಅವರಿಗೆ ಇಷ್ಟವಿಲ್ಲ. ಅದಕ್ಕೆ ಊರಿಗೆ ಬನ್ನಿ ಅಂತ ಪದೇ ಪದೇ ಹೇಳುತ್ತಿದ್ದರು. ನನ್ನನ್ನು ಎಷ್ಟೊಂದು ಸಮಾಧಾನವಾಗಿ ಮಾತನಾಡಿಸುತ್ತಿದ್ದರು. ಈಗ ಮನಸ್ಸಿಗೆ ಯೋಚನೆ ಬರುತ್ತಿದೆ, ಊರಿಗೆ ಕರೆದು ನನ್ನ ಪ್ರಾಣವನ್ನು ತೆಗೆಯಬಹುದು. ಏಕೆಂದರೆ ನಾನು ಪಾಪ ತುಂಬ ಇನ್ನೋಸೆಂಟ್. ಅವರಿಗೆ ಈ ಪ್ರಪಂಚದ ರೀತಿ ನೀತಿಗಳು ತಿಳಿಯುವುದಿಲ್ಲ. ಅಮ್ಮ ಹೇಳುತ್ತಾಳೆ, ಅತ್ತೆ ಮನೆ ಕಡೆ ಹೋಗುತ್ತಿದ್ದೀಯಾ? ಚಂದ ಒಡವೆ ಹಾಕಿಕೊಂಡು ಹೋಗು ಅಂತ ಹೇಳುತ್ತಾಳೆ. ಅವರು ಏನಾದರೂ ಬೈದರೆ ಬೈಸಿಕೋ, ನೀನು ಏನು ಮಾತನಾಡಬೇಡ, ಎದುರುತ್ತರ ಕೊಡಬೇಡ ಅಂತ ಅಮ್ಮ ಹೇಳುತ್ತಾಳೆ. ಆದರೆ ನನ್ನ ಬದುಕಿನಲ್ಲಿ ಇದೆಲ್ಲ ಮುಗಿದು ಹೋಗಿದೆ. ನನಗೆ ಅತ್ತೆ ಮನೆ ಇಷ್ಟ ಇತ್ತು, ಪ್ರಜ್ವಲ್ ಕೂಡ ತುಂಬ ಇಷ್ಟ. ತುಂಬ ಕನ್ಫ್ಯೂಷನ್ ಆಗುತ್ತಿದೆ. ಇದರಿಂದ ನಾನು ಹೇಗೆ ಬರುತ್ತೇನೆ ತಿಳಿಯುತ್ತಿಲ್ಲ. ಚೆನ್ನಾಗಿ ಪ್ರಜ್ವಲ್ಗೆ ಹೊಡೆಯುತ್ತಿದ್ದಾಳೆ. ನೀನು ಹೇಗೆ ನನ್ನ ಬದುಕಿನಲ್ಲಿ ಬಂದೆ? ನನಗೆ ಅತ್ತೆ ಮನೆ ಬೇಕಿತ್ತು, ಒಂದು ಪರಿಪೂರ್ಣವಾದ ಗಂಡ ಬೇಕಿತ್ತು ನನಗೆ, ನನ್ನ ಮಗುವಿಗೆ ಅಂತ ಅವಳು ಹೇಳಬೇಕಾದಾಗ ಅವನು ಅವಳನ್ನು ಆಶ್ಚರ್ಯವಾಗಿ ನೋಡುತ್ತಾನೆ. ನೀನು ಪ್ರೆಗ್ನೆಂಟ್ ಆಗಿದ್ದೀಯಾ ಅಂತ ಅವನ ನೋಟ ಇರುತ್ತದೆ. ಆಗ ಅವಳು ಕೋಪದಿಂದ ಅವನ ಕೆನ್ನೆಯ ಮೇಲೆ ಪುನಃ ಹೊಡೆಯುತ್ತಾಳೆ. ನಿನ್ನ ಮನೆಯವರು ಸರಿ ಹೋಗುವವರೆಗೂ ನಾನು ಪ್ರೆಗ್ನೆಂಟ್ ಆಗುವುದಿಲ್ಲ. ಅಷ್ಟೇ ಏಕೆ, ನೀನು ಕೂಡ ಇನ್ನು ನನ್ನ ಹತ್ತಿರ ಬರಬಾರದು. ಅವರನ್ನೆಲ್ಲ ಸರಿ ಮಾಡಿ ಕರೆದುಕೊಂಡು ಬಾ. ನನಗೆ ಸಂಪೂರ್ಣ ಸಂಸಾರ ಬೇಕು. ನಾನು ಒಬ್ಬಳೇ ಹುಟ್ಟಿದ್ದು, ಒಬ್ಬಳೇ ಬೆಳೆದಿದ್ದು. ನನಗೆ
ಈ ಪ್ರೀತಿ ಬಾಂಧವ್ಯಗಳು ಅಷ್ಟೊಂದು ತಿಳಿದಿಲ್ಲ. ಎಲ್ಲರ ಪ್ರೀತಿ ಬೇಕು, ನನಗೆ ಸಿಂಪತಿ ಬೇಡ ಅಂತ ಅವಳು ಹೇಳಿದಾಗ ಪ್ರಜ್ವಲ್ಗೆ ತುಂಬ ಬೇಸರವಾಗುತ್ತದೆ. ತನ್ನ ಮನೆಯವರು ಅಷ್ಟು ಕ್ರೂರಿಗಳು ಅಂತ ನಿನಗೆ ಗೊತ್ತಿದ್ದು ನನ್ನನ್ನು ಹೇಗೆ ಮದುವೆಗೆ ಒತ್ತಾಯಿಸಿದೆ? ನನ್ನ ಜೊತೆ ಮದುವೆ ಆದೆ, ನನಗೆ ಸಂಪೂರ್ಣ ಪರಿವಾರ ಬೇಕು. ನಿನಗೆ ಪ್ರೀತಿ ಬೇಕಿತ್ತೇನೋ, ಅದಕ್ಕೆ ನನ್ನ ಹಿಂದೆ ಬಿದ್ದೆ ಅಂತ ಪುನಃ ಅವನಿಗೆ ಹೊಡೆಯುತ್ತಿದ್ದಾಳೆ. ಅವನಿಗೆ ದುಃಖವಾಗುತ್ತಿಲ್ಲ. ಅವನಿಗೆ ಅನಿಸುತ್ತಿದೆ, ನಾನು ನಿಜವಾಗಲೂ ಇವಳ ಹೃದಯವನ್ನು ಚೂರಾಗುವಂತೆ ಹೊಡೆದಿದ್ದೇನೆ. ಕೇವಲ ನನ್ನ ಸ್ವಾರ್ಥಕ್ಕೆ ಇವಳನ್ನು ಬಳಸಿಕೊಂಡೆ ಅಂತ ದುಃಖ ಪಡುತ್ತಿದ್ದಾನೆ. ಪುಟ್ಟ ಮಗುವಂತೆ ಇದ್ದವಳು ಈಗ ದೊಡ್ಡ ಹೆಂಗಸಾಗಿದ್ದಾಳೆ. ಅವಳ ಕಣ್ಣೀರು ಹೇಳುತ್ತಿರುವುದು. ಇವನು ಸಮಾಧಾನ ಮಾಡಲು ಹೋದಾಗ, ನಾನು ಹೀಗೆ ತಾನೇ ಹೇಳಿದೆ, ನನ್ನನ್ನು ಮುಟ್ಟಬೇಡ ಅಂತ. ನಿನಗೆ ನನ್ನ ಮುಟ್ಟುವ ಯೋಗ್ಯತೆ ಇಲ್ಲ. ಕೇವಲ ದೈಹಿಕ ಸುಖಕ್ಕಾಗಿ ನನ್ನನ್ನು ಮದುವೆ ಆಗಿದ್ದರೆ ಹಿಂದೆ ನನ್ನನ್ನು ಬಿಟ್ಟು ಹೊರಟು ಹೋಗು. ನನ್ನನ್ನು ನಿಜವಾಗಲೂ ಪ್ರೀತಿ ಮಾಡುವುದು ನಿಜವಾದರೆ ಮಾತ್ರ ನೀನು, ನಿನ್ನ ಮನೆಯವರು ನನ್ನನ್ನು ಒಪ್ಪಿಕೊಳ್ಳುವಂತೆ ಮಾಡಬೇಕು. ನಿನ್ನ ಅತ್ತೆ ಮಾವನದು ಆಗಿದ್ದು ಹಾಗೆ ಹೋಯಿತು, ಅದು ನನಗೆ ತಿಳಿದಿಲ್ಲ. ಈಗ ನಿನ್ನ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ, ಅವರು ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ ಅಂತ ಅಳುತ್ತಿದ್ದಾಳೆ. ಆಗ ಅವನು ಹೇಳಿದ, ಅಪ್ಪ ಅಮ್ಮ ಒಪ್ಪಿಕೊಂಡರೂ ಅಕ್ಕಂದಿರು ಒಪ್ಪುವುದಿಲ್ಲ. ಅವರ ಹೆಣ್ಣು ಮಕ್ಕಳನ್ನು ನಾನು ಮದುವೆ ಆಗಬೇಕಿತ್ತು. ಎಲ್ಲ ಆಸ್ತಿ ಅವರಿಗೆ ಹೋಗುತ್ತಿತ್ತು. ಅಥವಾ ಯಾರಾದರೂ ಶ್ರೀಮಂತರ ಮನೆಯ ಹುಡುಗಿಯನ್ನು ಮದುವೆಯಾಗಿ ಅವಳ ಆಸ್ತಿಯನ್ನು ಬರೆಸಿಕೊಳ್ಳಬೇಕು ಅನ್ನುವುದು ಅಕ್ಕಂದಿರ ಹುನ್ನಾರ. ಅವರು ಅಪ್ಪ ಅಮ್ಮನ ಕಿವಿಯನ್ನು ಚುಚ್ಚಿ ಚುಚ್ಚಿ ಇನ್ನೂ ಕೂಡ ಶಾರ್ಪ್ ಆಗಿದ್ದಾರೆ. ಈಗ ಏನು ಮಾಡಲು ಸಾಧ್ಯವಿಲ್ಲ. ಬದುಕು ಕೊನೆಯ ಹಂತದಲ್ಲಿದೆ ಅವರದು ಅಂತ ತಿಳಿದಿದ್ದರೂ ಕೂಡ ಅವರು ನನ್ನನ್ನು ದೂರ ಇಡಬೇಕು. ಅವನು ಅಸಹಾಯಕನಾಗಿ ಮಾತನಾಡುತ್ತಿರುವುದನ್ನು ನೋಡಿ ಇವಳಿಗೆ ದುಃಖವಾಗುತ್ತಿದೆ. ಕಣ್ಣೀರು ಹಾಕುತ್ತಿದ್ದಾಳೆ ನಿರಂತರವಾಗಿ ಅವಳು. ಅವನಿಗೆ ದುಃಖವಾಯಿತು. ತಾನು ನಿಂತಿರುವ ನೆಲ ಕುಸಿದು ಹೋಯಿತು ಅಂತ ಅನಿಸಿತು. ಏಕೆಂದರೆ ಅವನ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಇವಳಿಗಾಗಿ ಬದುಕುತ್ತಿದ್ದ. ಅವರು ಸರಿ ಇಲ್ಲವಾದರೂ ಪರವಾಗಿಲ್ಲ, ಇವಳು ನನಗಾಗಿ ಬದುಕಿದ್ದಾಳೆ, ಇವಳ ಜೊತೆ ನಾನು ಚೆನ್ನಾಗಿರಬೇಕು, ಸುಂದರವಾದ ಸಂಸಾರವನ್ನು ಕಟ್ಟಿಕೊಳ್ಳಬೇಕು ಅನ್ನುವ ಕನಸಿನಿಂದ ಬದುಕನ್ನು ನಡೆಸಲು ಪ್ರಯತ್ನ ಮಾಡುತ್ತಿದ್ದ. ಆದರೆ ಇವಳು ಅವರ ಅಪ್ಪ ಅಮ್ಮ ಬೇಕು ಅಂದರೆ ಇವನೇನು ಮಾಡುತ್ತಾನೆ? ಆಕಾಶದಲ್ಲಿರುವ ಚಂದ್ರನನ್ನು ಬೇಕಾದರೆ ತಂದುಕೊಡಬಹುದು, ಆದರೆ ಇವರ ಅಪ್ಪ ಅಮ್ಮನನ್ನು ತಂದುಕೊಡುವುದು ಅಸಾಧ್ಯ. ಇವರ ಅಪ್ಪ ಅಮ್ಮ ನಿಜವಾಗಲೂ ತುಂಬ ಕೆಟ್ಟವರು. ಅದು ಅವಳಿಗೂ ಗೊತ್ತಿದ್ದರೂ ಕೂಡ ವಿಚಿತ್ರವಾಗಿ ಆಡುತ್ತಿದ್ದಾಳೆ. ಈಗ ಇವನಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಬಲವಂತವಾಗಿ ಅವಳನ್ನು ಮುದ್ದಿಸಲು ಸಾಧ್ಯವಿಲ್ಲ ಅಂತ ಅವನು ಹಿಂದೆ ಸರಿದ. ಅವಳು ಇನ್ನೂ ಕಿರ್ಚುತ್ತಿದ್ದಾಳೆ. ಮೊದಲು ಇಲ್ಲಿಂದ ನನ್ನನ್ನು ಬಿಟ್ಟು ಹೊರಟು ಹೋಗು, ನಿನ್ನ ಜೊತೆ ನನಗೆ ಮಾತನಾಡಲು ಇಷ್ಟವಿಲ್ಲ, ಪ್ಲೀಸ್ ಹೊರಟು ಹೋಗು ಅಂತ ಕಿರುಚುತ್ತಿದ್ದಾಳೆ. ಇವನು ವಿಧಿಯಿಲ್ಲದೆ ಹೊರಬಂದ. ಆದರೆ ಹೊಸಲನ್ನು ಇನ್ನೂ ದಾಟಿಲ್ಲ. ಅವಳು ಇನ್ನೂ ಜೋರಾಗಿ ಅಳುತ್ತಿದ್ದಾಳೆ. ಅವಳು ಜೋರಾಗಿ ಕಿರುಚುತ್ತಾ ಅಳುತ್ತಿರುವುದು ಇವನ ಕಿವಿಗೆ ಕೇಳಿಸುತ್ತಿದೆ. ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ಆದರೆ ಅವಳಿಗೆ ಸಮಾಧಾನ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಅವಳಿಗೆ ಅವನು ಮೋಸ ಮಾಡಿದ್ದಾನೆ. ಅವಳ ಸುಂದರವಾದ ಪುಟ್ಟ ಪ್ರಪಂಚವನ್ನು ಕಿತ್ತುಕೊಂಡಿದ್ದಾನೆ. ಅವಳಿಗೆ ಬೇಕಾಗಿದ್ದನ್ನು ಇವನು ಕೊಡಲು ಸಾಧ್ಯವಾಗುತ್ತಿಲ್ಲ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡಬೇಕು ಅಂತ ಇವನಿಗೆ ಅನಿಸುತ್ತಿದೆ. ಆದರೆ ಅವಳು ಪುನಃ ಬೇಸರ ಮಾಡಿಕೊಳ್ಳುತ್ತಾಳೆ ಅಂತ ಹೊರಹೋಗುತ್ತಾನೆ. ಆದರೆ ಅವನ ಕೈಯಲ್ಲಿ ಆಗುವುದಿಲ್ಲ. ಪುನಃ ಅವಳ ಬಳಿ ಓಡಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆ ಕೆನ್ನೆಗಳಿಗೆ ದೀರ್ಘವಾಗಿ ಮುತ್ತುಗಳನ್ನು ಕೊಡುತ್ತಾನೆ. ಅವಳನ್ನು ಗಟ್ಟಿಯಾಗಿ ತನ್ನ ಬಾವುಗಳಲ್ಲಿ ಬಂಧಿಸುತ್ತಾನೆ. ಅವಳು ಕೂಡ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ನಂತರ ಅವಳ ಗುಲಾಬಿ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಾನೆ. ಇಬ್ಬರು ಆ ಮುತ್ತಿನಲ್ಲಿ ಬಂದಿಯಾಗುತ್ತಾರೆ. ಈಗಲೂ ಕೂಡ ಅವಳ ಕಣ್ಣುಗಳಿಂದ ಕಣ್ಣೀರು ಬರುತ್ತಿರುತ್ತದೆ. ಆದರೆ ಕಣ್ಣಿನಲ್ಲಿ ತುಂಬ ಕೋಪವಿದೆ. ಇಬ್ಬರು ನಿರಂತರವಾಗಿ ಆ ಮುತ್ತನ್ನು ಕೊಡುತ್ತಿದ್ದಾರೆ. ಇವನಿಗೆ ಭಯ, ಇವಳು ನನ್ನನ್ನು ಬಿಟ್ಟು ಬಿಟ್ಟರೆ ಅಂತ, ನಿಜವಾಗಲೂ ನನ್ನಿಂದ ದೂರ ಆಗಿಬಿಟ್ಟರೆ ಅಂತ. ಅವಳಿಗೆ ನನ್ನ ಗಂಡನಿಗೆ ಅಪ್ಪ ಅಮ್ಮ ಅವರ ಮನೆಯವರು ಇರುವುದಿಲ್ಲ, ಅವನ ಸ್ಥಾನ ಕಿತ್ತುಕೊಳ್ಳುತ್ತಿದ್ದೇನೆ ಅನ್ನುವ ಗಿಲ್ಟಿ ಫೀಲಿಂಗ್. ಈ ಮಧ್ಯೆ ಇಬ್ಬರು ತುಂಬ ರೊಮ್ಯಾಂಟಿಕ್ ಆಗಿದ್ದಾರೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.